ನಮಸ್ತೆ ಮಕ್ಕಳೇ, ನಾನು ಏರಿಯಾಸ್ ಆಫ್ ಎ ಪ್ಯಾರಲೋಗ್ರಾಮ್ ಆ್ಯಂಡ್ ಟ್ರಯಾಂಗಲ್ ದಿಸ್ ಇಸ್ ಅ ಚಾಪ್ಟರ್ 11 11ನೇ ಚಾಪ್ಟರ್ ಮಾಡ್ತಾ ಇದ್ದೀನಿ. ಇದು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟಿಗೆ ಹೋಗೋಣ. ಏರಿಯಾಸ್ ಆಫ್ ದ ಪ್ಯಾರಲೋಗ್ರಾಮ್ ಬರುತ್ತೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಏರಿಯಾಗಳನ್ನು ಕಂಡು ಹಿಡಿತೀವಿ, ಯಾವ ರೀತಿ ಮಾಡ್ತೀವಿ ಅಂತ. ಸೊ ಫಸ್ಟು ನೋಡಿ, ನಾನು ಇಲ್ಲಿ ಈ ಫಿಗರ್ ಫಸ್ಟು ಐ ಡ್ರಾ ದ ರೆಕ್ಟ್ಯಾಂಗಲ್. ನಾನು ಒಂದು ಗ್ರಾಫ್ ಶೀಟಲ್ಲಿ ರೆಕ್ಟ್ಯಾಂಗ್ಯುಲರ್ ಫಿಗರನ್ನ ಇಟ್ಕೊಂಡಿದ್ದೀನಿ, ಯಾಕಂದರೆ ಏರಿಯಾ ಕಂಡು ಹಿಡಿಯೋದಕ್ಕೆ ಈಸಿ ಆಗಲಿ ಅಂತ. ನಾವು ಇದನ್ನು ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ನೆನಪಿರ್ಬೋದು ಅನಿಸುತ್ತೆ. ನೋಡಿ ಇಲ್ಲಿ ಇದು ಈ ಡಾರ್ಕ್ ಲೈನ್ ಏನು ತೋರಿಸ್ತವೆ, ಇದು ಒಂದೊಂದು ಸೆಂಟಿಮೀಟರ್ ಅಲ್ವಾ, ಒಂದೊಂದು ಸೆಂಟಿಮೀಟರ್ಗೆ. ಸೊ ಈ ರೆಕ್ಟ್ಯಾಂಗಲ್ 1 2 3 4 5 ಸೆಂಟಿಮೀಟರ್ ಇದರ ಲೆಂತ್ ಇದೆ. 1 2 3 ಸೆಂಟಿಮೀಟರ್ ಬ್ರೆಡ್ತ್ ಇದೆ. ಸೊ ಇದರೊಳಗೆ ಎಷ್ಟು ಈ ರೀತಿ ಸ್ಕ್ವೇರ್ಗಳಾಗಿದ್ದಾವೆ, 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲದ ಎಷ್ಟು ಸ್ಕ್ವೇರ್ ಇದೆ ಅಂತ ಲೆಕ್ಕ ಹಾಕೋದಾದರೆ 1 2 3 4 5 6 7 8 9 10 11 12 13 14 15 ಸ್ಕ್ವೇರ್ಸ್ ಇದೆ. ಸೊ ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್ ಈಸ್ 15 ಸ್ಕ್ವೇರ್ ಸೆಂಟಿಮೀಟರ್. ಅಂದರೆ 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲ ಇರುವಂಥ ಚೌಕಗಳು 15 ಚೌಕಗಳಿದೆ, ಸ್ಕ್ವೇರ್ಸ್ ಇದೆ. ಸೊ ಇದನ್ನು ನಾವು ಪ್ರತಿ ಸಲ ಈ ರೀತಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ದಿಸ್ ಈಸ್ ನಥಿಂಗ್ ಬಟ್ 5 3s 5 3 15 5 3s 15. ಸೊ 5 3s 15. ಸೊ 5 ಅನ್ನೋದು ಲೆಂತ್ನ ತೋರಿಸಿದೆ, ಲೆಂತ್ ಆಫ್ ದ ರೆಕ್ಟ್ಯಾಂಗಲ್, ಆ್ಯಂಡ್ 3 ಈಸ್ ಅ ಬ್ರೆಡ್ತ್. ಸೊ ಏರಿಯಾ ಆಫ್ ದ ರೆಕ್ಟ್ಯಾಂಗಲಿಗೆ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಲೆಂತ್ ಇಂಟು ಬ್ರೆಡ್ತ್. ಓಕೆ, ನೆಕ್ಸ್ಟು ಇದೇ ನಾನು ಬಂದರೆ ಸ್ಕ್ವೇರಿಗೆ ಬಂದರೆ, ಇಲ್ಲಿ ನಾನೊಂದು ಸ್ಕ್ವೇರ್ ಬಿಡಿಸಿದ್ದೀನಿ ನೋಡಿ. ಸ್ಕ್ವೇರ್ ಇದು ಸೆಂಟಿಮೀಟರ್ ಉದ್ದ 1 2 3 ಸ್ಕ್ವೇರ್ ಅಂದರೆ ಆಲ್ ದ ಸೈಡ್ಸ್ ಆರ್ ಈಕ್ವಲ್. 1 2 3 1 2 3 1 2 3 1 2 3 ಆಲ್ ದ ಸೈಡ್ಸ್ ಆರ್ ಈಕ್ವಲ್ 3 ಸೆಂಟಿಮೀಟರ್. ಸೊ ಇದರ ಒಳಗಡೆ ಎಷ್ಟು ಈ ರೀತಿ 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಆಗಲ್ಲ, ಈ ಥರ ಎಷ್ಟು ಸ್ಕ್ವೇರ್ಗಳಿದೆ ಅಂತ ಲೆಕ್ಕ ಹಾಕೋದಾದರೆ 1 2 3 4 5 6 7 8 9. ದಿಸ್ 9 ಈಸ್ ನಥಿಂಗ್ ಬಟ್ ಇದು 3 ಇಂಟು 3 9 3 3s 9. ಸೊ ಇದು 3 ಇಂಟು 3 ಸ್ಕ್ವೇರ್ ಆಗುತ್ತೆ, 3 2 ಸಲ ರಿಪೀಟ್ ಆಗುತ್ತೆ. ದಿಸ್ ಈಸ್ 9. ಇಲ್ಲಿ ಲೆಂತ್ ಬೇರೆ ಬ್ರಿಡ್ತ್ ಬೇರೆ ಅಂತಿಲ್ಲ, ರೆಕ್ಟ್ಯಾಂಗಲಲ್ಲಾದರೆ ಲೆಂತೇ ಬೇರೆ ಬ್ರಿಡ್ತೇ ಬೇರೆ. ಇನ್ ಎ ಸ್ಕ್ವೇರ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸೊ ಹಾಗಾಗಿ ನಾವು ಇದನ್ನು ಲೆಂತು, ಇದನ್ನು ಬ್ರಿಡ್ತು ಅಂತ ತಗೊಳ್ಳಲ್ಲ, ಇದನ್ನು ಸೈಡ್ ಅಂತ ತಗೊಳ್ತೀವಿ. ಸೈಡ್ ಇಂಟು ಸೈಡ್. ಸೊ ಏರಿಯಾ ಆಫ್ ದ ಸ್ಕ್ವೇರಿಗೆ ನಾವು ಫಾರ್ಮುಲಾ ಹಾಕ್ಕೊಳ್ತೀವಿ. ಏರಿಯಾ ಆಫ್ ದ ಸ್ಕ್ವೇರ್ ಸೈಡ್ ಇಂಟು ಸೈಡ್. ಅದನ್ನು ನಾವು ಆಲ್ಫಾಬೆಟಲ್ಲಿ ಬರೆಯೋದಾದ್ರೆ ಸೈಡಿನ ಎ ಇಂಟು ಎ ಅಥವಾ ಎ ಸ್ಕ್ವೇರ್ ಅಂತಲೂ ತೊಗೊಳ್ತೀವಿ, ಸೈಡ್ ಸ್ಕ್ವೇರ್ ಅಂತಲೂ ತೊಗೊಳ್ತೀವಿ. ನೆಕ್ಸ್ಟ್ ನಾನು ಬರೋದಾದರೆ ಇಲ್ಲಿ ಟ್ರಯಾಂಗಲ್ ಬಿಡಿ, ಇಲ್ಲಿ ನೋಡಿ ದಿಸ್ ಈಸ್ ಅ ಪ್ಯಾರಲೋಗ್ರಾಮ್. ಸೊ ಏರಿಯಾ ಆಫ್ ದ ಪ್ಯಾರಲೋಗ್ರಾಮನ್ನು ಯಾವ ರೀತಿ ಕಂಡುಹಿಡಿಯೋದು, ಇದನ್ನು ನಾವೇನು ಮಾಡೋದಂದರೆ ವಿ ಕ್ಯಾನ್ ಕನ್ವರ್ಟ್ ಆಲ್ ದ ಪ್ಯಾರಲೋಗ್ರಾಮ್ಸ್ ಇಂಟು ರೆಕ್ಟ್ಯಾಂಗಲ್. ಎಲ್ಲ ಪ್ಯಾರಲೋಗ್ರಾಮ್ ನಾವು ರೆಕ್ಟ್ಯಾಂಗಲ್ ಆಗಿ ಕನ್ವರ್ಟ್ ಮಾಡ್ಬೋದು. ಏನು ಮಾಡೋದು ನೋಡಿ, ಇಲ್ಲಿಂದ ನಾನು ಈ ಪಾಯಿಂಟ್ ಪರ್ಪೆಂಡಿಕ್ಯುಲರ್ ಲೈನನ್ನು ಎಳಿತೀನಿ. ಓಕೆ, ಇಷ್ಟು ಭಾಗನ ಅಳಿಸಿ ಐ ಕ್ಯಾನ್ ಜಾಯಿನ್ ಇಯರ್. ಇಲ್ಲಿ 1 2 3 1 2 ಯೂನಿಟ್ ನೋಡಿ, ಇಲ್ಲಿ 1 2 ಸೆಂಟಿಮೀಟರ್, ಈ 2 ಸೆಂಟಿಮೀಟರ್ ಇಲ್ಲಿ ಎಕ್ಸ್ಟೆಂಡ್ ಮಾಡ್ತೀನಿ. ಇದು ಎಷ್ಟಿದೆಯಾ ಇದು ಇಡ್ತೀನಿ. ಏನಿಲ್ಲ, ಇಷ್ಟು ಪೋರ್ಷನನ್ನು ಕಟ್ ಮಾಡಿ ಅದನ್ನು ತಗೊಂಡು ಬಂದು ಇಲ್ಲಿ ಅಂಟಿಸಿದ್ರೆ ಇದು ಇಷ್ಟು ಪ್ಯಾರಲೋಗ್ರಾಮ್ ಆಗಿತ್ತು. ನಾವು ಇಟ್ ಬಿಕಮ್ಸ್ ಎ ರೆಕ್ಟ್ಯಾಂಗಲ್ ಆಗುತ್ತೆ. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ಗೆ ನಾವು ಫಾರ್ಮುಲಾ ಈಗ ನೋಡಿದ್ವಿ, ಲೆಂತ್ ಇಂಟು ಬ್ರೆಡ್ತ್. ಇದನ್ನು ಲೆಂತ್, ಇದನ್ನು ಬ್ರೆಡ್ತ್. ಸೊ ಇಲ್ಲೂ ಅಷ್ಟೇ, ಹೀಗೆ ಲೆಂತ್ ಬ್ರೆಡ್ತನ್ನ ಗುಣಿಸ್ತೀವೋ ಹಾಗೆ ಇಲ್ಲೇನು ಮಾಡ್ತೀವಿ ಅಂದರೆ ಇದನ್ನು ಲೆಂತ್ ಅಂತ ತೊಗೊಳ್ಳಲ್ಲ. ಈ ಸೈಡ್ ಏನಿದೆ ಇದು ಎಕ್ಸ್ಟೆಂಡ್ ಮಾಡಿದಾಗ ಈ ಕಡೆ ಬರುತ್ತೆ ಅಷ್ಟೇ. ಇದನ್ನು ನಾವು ಲೆಂತ್ ಅಂತ ತೊಗೊಳ್ಳಲ್ಲ, ಇದನ್ನು ನಾವು ಬೇಸ್ ಅಂತ ತೊಗೊಳ್ತೀವಿ. ಇದನ್ನು ಬೇಸ್ ಅಂತ ತೊಗೊಳ್ತೀವಿ.
ಸೊ ಬ್ರೆಡ್ತ್ ಅಂತ ನಾವೇನು ರೆಕ್ಟ್ಯಾಂಗಲ್ ಬ್ರೆಡ್ತ್ ಅಂತ ತೊಗೊಳ್ತೀವಿ, ಇಲ್ಲಿ ಬ್ರೆಡ್ತ್ ಅಲ್ಲ, ದಿಸ್ ಈಸ್ ಅ ಪರ್ಪೆಂಡಿಕ್ಯುಲರ್ ಲೈನ್, ಅದು ಹೈಟ್, ಈ ಲೈನೇ ಈ ಲೈನ್ ಆಗಿರುತ್ತೆ. ಸೊ ಅದನ್ನು ನಾವು ತೊಗೊಳ್ತೀವಿ ಹೈಟ್. ಸೊ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಏರಿಯಾ ಈಗ ಇಲ್ಲಿ ನೋಡಿದರೆ ಇದು 1 2 3 4 ಸೆಂಟಿಮೀಟರ್, 1 2 3 ಅಂದರೆ 4 3s are 12 ಸ್ಕ್ವೇರ್ಸ್ ಇದೆ. 1 2 3 4 5 6 7 8 9 10 11 12 ಸ್ಕ್ವೇರ್ಸ್ ಇದೆ. ಸೊ 12 ಸ್ಕ್ವೇರ್ಸ್ 4 3s are 12. ಸೊ ಲೆಂತ್ ಬ್ರೆಡ್ತ್ ಅಂತ ತಗೊಳ್ಳಲ್ಲ, ಬೇಸ್ ಇಂಟು ಹೈಟ್ ಅಂತ ತಗೊಳ್ತೀವಿ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬೇಸ್ ಇಂಟು ಹೈಟ್, ಬೇಸ್ ಇಂಟು ಹೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರುತ್ತೆ ಟ್ರ್ಯಾಂಗಲ್ನ ಏರಿಯಾ ಹೆಂಗೆ ಕಂಡುಹಿಡಿಯೋದು, ಇದಕ್ಕೂ ಒಂದು ಮೆಥಡ್ ಇದೆ. ಸೊ ಆಲ್ ದ ಟ್ರ್ಯಾಂಗಲ್ಸ್ ವಿ ಕ್ಯಾನ್ ಕನ್ವರ್ಟ್ ಇಂಟು ದ ಪ್ಯಾರಲೋಗ್ರಾಮ್. ಯಾವುದೇ ಟ್ರ್ಯಾಂಗಲ್ ತೊಗೊಳ್ಳಿ, ನೋಡಿ ಈ ಸೈಡಿಗೆ ಪ್ಯಾರಲಾಗಿ ಇಲ್ಲಿ ಸೈಡ್ ಎಳಿತೀನಿ. ನೀವು ಯಾವುದೇ ರೀತಿ ಟ್ರ್ಯಾಂಗಲ್ ತೊಗೊಳ್ಳಿ ಅದಕ್ಕೆ ಪ್ಯಾರಲಲ್. ಸೊ ಈ ಇದರ ಲೆಂತ್ 1 2 3 4 ಸೆಂಟಿಮೀಟರ್, ಇಲ್ಲಿ 1 2 3 4 ಸೆಂಟಿಮೀಟರ್, ಇದಕ್ಕೆ ಪ್ಯಾರಲಾಗಿ ಇಲ್ಲಿ ಲೈನ್ ಹೇಳ್ತೀನಿ. ನಾವು ದಿಸ್ ಟ್ರ್ಯಾಂಗಲ್ ಬಿಕಮ್ಸ್ ಎ ಪ್ಯಾರಲೋಗ್ರಾಮ್ ಆಯಿತು. ಟ್ರ್ಯಾಂಗಲ್ ನಮಗೆ ಬೇಕಾಗಿದೆ ಏರಿಯಾ ಆಫ್ ದಿಸ್ ಟ್ರ್ಯಾಂಗಲ್ ಇಷ್ಟೇ. ಬಟ್ ಯು ನೋ ಪ್ಯಾರಲೋಗ್ರಾಮಲ್ಲಿ ಟ್ರ್ಯಾಂಗಲ್ ಇದನ್ನು ಡಯಾಗ್ನಲ್ ತೊಗೊಂಡ್ರೆ ಡಯಾಗ್ನಲ್ ಬೈಸೆಕ್ಟ್ಸ್ ದ ಪ್ಯಾರಲೋಗ್ರಾಮ್ ಕರೆಕ್ಟಾಗಿ 2 ಈಕ್ವಲ್ ಪಾರ್ಟ್ ಮಾಡುತ್ತೆ. ಸೊ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ಗೆ ಈಗಷ್ಟೇ ನಾವು ಫಾರ್ಮುಲಾ ನೋಡಿದ್ವಿ, ಬೇಸ್ ಇಂಟು ಹೈಟ್. ನಮಗೆ ಬೇಕಾಗಿರೋದು ಇಲ್ಲಿ ಪ್ಯಾರಲೋಗ್ರಾಮ್ ಇದೆಲ್ಲ, ಈ ಟ್ರ್ಯಾಂಗಲ್ ಇದು ಮಾತ್ರ. ಸೊ ದಿಸ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ದ ಪ್ಯಾರಲೋಗ್ರಾಮ್. ಇಡೀ ಪ್ಯಾರಲೋಗ್ರಾಮ್ ಏರಿಯಾದ ಅರ್ಧ ಇದೆ, ಹಾಫ್ ಆಫ್ ದ ಹೈಟ್. ಸೊ ಏರಿಯಾ ಆಫ್ ದ ಟ್ರ್ಯಾಂಗಲ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಗುತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಏರಿಯಾ ಆಫ್ ದ ಟ್ರ್ಯಾಂಗಲ್ this is half into base into height, half into base into height. ಓಕೆ, ಈಗ ನೆಕ್ಸ್ಟ್ ನಾವು ಆ್ಯಕ್ಚುಲಿ ನೋಡಬೇಕಾಗಿರೋದು ಏರಿಯಾಸ್ ಆಫ್ ದ ಪ್ಯಾರಲೋಗ್ರಾಮ್. ಈಗ ನಾನು 2 ಪ್ಯಾರಲಲ್ ಲೈನ್ ತೊಗೊಂಡಿದ್ದೀನಿ, 2 ಪ್ಯಾರಲಲ್ ಲೈನ್. ನಾನು ಇಲ್ಲಿ ಏನು ತೋರಿಸ್ತೀನಿ ನೋಡಿ, ಇಲ್ಲಿ 2 ಪಾಯಿಂಟ್ ಹಾಕ್ಕೊಳ್ತೀನಿ. ದಿಸ್ ಪಾಯಿಂಟ್ ಐ ವಿಲ್ ಮೆನ್ಷನ್ ಆ್ಯಸ್ ಎ ಬಿ. ಈ ಪ್ಯಾರಲಲ್ ಲೈನಿಗೆ ಒಂದು ಹೆಸರು ಕೊಡ್ತೀನಿ, ಎಲ್ ಎಮ್ ಅಂತ. ಓಕೆ, ಸೊ ಇಲ್ಲಿ 1 2 3 4 ಸೆಂಟಿಮೀಟರ್ ಇದೆ, ಇಲ್ಲೂ ತೊಗೊಳ್ತೀನಿ 1 2 3 4, ಯಾಕಂದರೆ ಇನ್ನು ಪ್ಯಾರಲೋಗ್ರಾಮ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಸಿ ಡಿ, ದಿಸ್ ಈಸ್ ಅ ಪ್ಯಾರಲೋಗ್ರಾಮ್. ಸೊ ಏರಿಯಾ ಆಫ್ ದಿಸ್ ಪ್ಯಾರಲೋಗ್ರಾಮ್ ಏನಾಗುತ್ತೆ ಅಂದರೆ ಬೇಸ್ ಇಂಟು ಹೈಟ್ ಅಂತ ತೊಗೊಂಡು ವಿ ಆರ್ ಟೇಕನ್ ಆ್ಯಸ್ ಎ ಬೇಸ್ ಇಲ್ಲಿ 1 2 3 4 ಸೆಂಟಿಮೀಟರ್ ಇದೆ. ಹೈಟ್ ಎಷ್ಟಿದೆ, ವಿ ಹ್ಯಾವ್ ಟು ಲುಕ್ ಅಟ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದು 1 2 3 4, ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ದಿಸ್ ಈಸ್ ಅ ಹೈಟ್. ಸೊ ಹೈಟ್ ದಿಸ್ ಈಸ್ 4 ಸೆಂಟಿಮೀಟರ್, ಇದು 4 ಇದೆ. ಸೊ 4 ಇಂಟು 4 16 ಸ್ಕ್ವೇರ್ ಸೆಂಟಿಮೀಟರ್. ಓಕೆ, ಈಗ ಇದೇ ಬೇಸ್ ಇಟ್ಕೊಂಡು ಇದೇ 2 ಪ್ಯಾರಲಲ್ ಲೈನ್ ಮಧ್ಯೆ ಇನ್ನೂ 2 ಪ್ಯಾರಲೋಗ್ರಾಮ್ ಹಾಕ್ತೀನಿ. ನೋಡಿ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ತೊಗೊಳ್ತೀನಿ ಲೈನ್. ಈಗ 1 2 3 4 ಬಿ ಸಿ ಡಿ ಇ ಎಫ್. ಈಗ ಏರಿಯಾ ಆಫ್ ದಿಸ್ ಪ್ಯಾರಲೋಗ್ರಾಮ್, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ನನಗೆ ಎ ಬಿ ಇ ಎಫ್ ಇದು ಬೇಕು. ಇದಕ್ಕೂ ನಾನು ತಗೊಳ್ತೀನಿ ಫಾರ್ಮುಲಾ ಬೇಸ್ ಇಂಟು ಹೈಟ್, ಸೇಮ್ ಫಾರ್ಮುಲಾ ಬೇಸ್ ಇಂಟು ಹೈಟ್. ಇಲ್ಲಿ ಬೇಸ್ ಎಷ್ಟಿದೆ ನೋಡಿ 1 2 3 4, ಬೇಸ್ ಈಸ್ ಅ 4. ಹೈಟ್ ಎಷ್ಟಾಗುತ್ತೆ ನೋಡಿ, ಹೈಟ್ ಇಲ್ಲಿಂದ ನಾನು ಪರ್ಪೆಂಡಿಕ್ಯುಲರ್ ಲೈನ್ ತೊಗೊಂಡ್ರೆ ದಿಸ್ ಈಸ್ 1 2 3 4, ಇದು 4. ಸೊ 4 4s are 16. ಈ ಮೊದಲು ಕೇಸಲ್ಲೂ ನಮಗೆ 16 ಬಂತು, ಈಗಲೂ 16 ಸೆಂಟಿಮೀಟರ್ ಬಂತು. ಯಾಕೆ ಅಂದರೆ ಈ 2 ಕೇಸಲ್ಲೂ ಬೇಸ್ ಈಸ್ ಸೇಮ್, ನಾನು ಬೇಸ್ ಸೇಮ್ ತೊಗೊಂಡಿದ್ದೀನಿ, ಎ ಬಿ ಏನು ಚೇಂಜ್ ಆಗಿಲ್ಲ. ಹೈಟು ಸೇಮ್ ಇದೆ, ಯಾಕಂದರೆ ಇದು ಒಂದೇ ಪ್ಯಾರಲ್ ಲೈನ್ ಮಧ್ಯೆ ಬಂದಿದೆ 2. ಬೇಕಾದ್ರೆ ಇನ್ನೂ ಬೇಕಾದಷ್ಟು ಪ್ಯಾರಲೋಗ್ರಾಮ್ ಹಾಕೋಬೋದು, ಟೇಕಿಂಗ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ಪ್ಯಾರಲೋಗ್ರಾಮ್.
ಸೇಮ್ ಪ್ಯಾರಲಲ್ಲೇ ದ ಏರಿಯಾ ವಿಲ್ ಬಿ ದ ಸೇಮ್. ಇದ್ರ ನಡುವೆ ತೊಗೊಂಡು ಎಲ್ಲಿ ಪ್ಯಾರಲೋಗ್ರಾಮ್ ತೊಗೊಂಡ್ರೆ ಹೈಟ್ ವಿಲ್ ಬಿ ದ ಸೇಮ್. ಓಕೆ, ದ ಪ್ಯಾರಲೋಗ್ರಾಮ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ ಆರ್ ಈಕ್ವಲ್ ಇನ್ ದ ಏರಿಯಾದಲ್ಲಿ ಈಕ್ವಲ್ ಇರುತ್ತೆ. ಇದೇ ಕಾನ್ಸೆಪ್ಟನ್ನ ಈ ಪಾಠದಲ್ಲಿ ಕಲಿತಾ ಇದ್ದೀರಾ.